ನಮಸ್ತೆ ಸ್ನೇಹಿತರೆ, ಮತ್ತೊಂದು ಶಾಸನದ ಪರಿಚಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ತಿಳಿಸ್ಕೊಡ್ತಾ ಇರುವಂಥ ಶಾಸನ ಕಳಸದ ಶಾಸನದ ಪರಿಚಯ. ಈ ಕಳಸದ ಶಾಸನ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಕಳಸ ಅನ್ನುವಂತಹ ಗ್ರಾಮದಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಕಳಸ ಅನ್ನುವಂತಹ ಗ್ರಾಮದಲ್ಲಿ ಈ ಶಾಸನ ಇದೆ. ಇದು ರಾಷ್ಟ್ರಕೂಟ 4ನೇ ಗೋವಿಂದನ ಕಾಲಕ್ಕೆ ಸೇರಿದಂತಹ ಶಾಸನ ಅಂತ ಹೇಳಲಾಗುತ್ತೆ. ರಾಷ್ಟ್ರಕೂಟ 4ನೇ ಗೋವಿಂದನ ಕಾಲಕ್ಕೆ ಸೇರಿದಂತಹ ಶಾಸನ. ಇದರ ಕಾಲ ಕ್ರಿಸ್ತಶಕ 930 ಅಂತ ಹೇಳಲಾಗುತ್ತೆ. ಇದರ ಕಾಲ ಕ್ರಿಸ್ತಶಕ 930. ಕವಿ ರಾಜರಾಜ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಈ ಒಂದು ಶಾಸನವನ್ನ ಬರೆದಿದ್ದಾನೆ. ಕವಿ ರಾಜರಾಜ ಅನ್ನುವಂತಹ ಬ್ರಾಹ್ಮಣ ಕವಿ ಈ ಒಂದು ಶಾಸನವನ್ನ ಬರೆದಿದ್ದಾನೆ ಅಂತ ಹೇಳ್ಬೋದಾಗಿದೆ. ಈ ಶಾಸನದಲ್ಲಿ ಕನ್ನಡ ಶಾಸನ ಸಾಹಿತ್ಯದಲ್ಲಿ ಸುದೀರ್ಘ ಚಂಪು ಶೈಲಿಯುತವಾದಂಥ ಪ್ರಥಮ ಶಾಸನ ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ. ಇದು ಸುದೀರ್ಘವಾದಂಥ ಚಂಪು ಶೈಲಿಯುತವಾದಂಥ ಪ್ರಥಮ ಶಾಸನ. ಕವಿರಾಜ ಮಾರ್ಗ ಮತ್ತು ಪಂಪನ ನಡುವಿನ ಅವಧಿಯನ್ನ ಈ ಚಂಪು ಕೃಷಿ ಈ ಒಂದು ಶಾಸನದಲ್ಲಿ ತಿಳಿಯೋದಿಕ್ಕೆ ನಮಗೆ ಸಹಾಯಕವಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆ ಈ ಶಾಸನದಲ್ಲಿ ರಾಷ್ಟ್ರಕೂಟರ 4ನೇ ಗೋವಿಂದನು ತನ್ನ ದಂಡನಾಯಕರಾದಂತಹ ರೇವದಾಸ ಮೀಸೋತ್ತರ ದೀಕ್ಷಿತರಿಗೆ ಕಾಡಿಯೂರು ಅಂದ್ರೆ ಕಳಸವನ್ನ ಇವನು ಏನ್ ಮಾಡ್ತಾನೆ ಅಂದ್ರೆ ದಾನವಾಗಿ ಕೊಟ್ಟಿರ್ತಾನೆ. ಕಳಸ ಅನ್ನುವಂತಹ ಒಂದು ಅಗ್ರಹಾರವನ್ನ ದಾನವಾಗಿ ಕೊಟ್ಟಂತಹ ಸಂಗತಿ. 4ನೇ ಗೋವಿಂದ ತನ್ನ ದಂಡನಾಯಕನಾದ ರೇವದಾಸ ಮೀಸೋತ್ತರ ದೀಕ್ಷಿತರಿಗೆ ಕಾಡಿಯೂರು ಅಂದ್ರೆ ಕಳಸ ಅಂತ ಆ ಒಂದು ಅಗ್ರಹಾರವನ್ನ ದಾನವಾಗಿ ಕೊಟ್ಟಂತಹ ವಿಷಯ ಈ ಶಾಸನದಲ್ಲಿ ಇದೆ ಅಂತ ಹೇಳ್ಬೋದಾಗಿದೆ. ಇದಿಷ್ಟು ಕಳಸ ಶಾಸನದ ಪರಿಚಯ. ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನಲ್ಲಿ ಬರುವ ಕಳಸ ಗ್ರಾಮದಲ್ಲಿದೆ. ಇದು ರಾಷ್ಟ್ರಕೂಟ 4ನೇ ಗೋವಿಂದನ ಕಾಲಕ್ಕೆ ಸೇರಿದ್ದು. ಕ್ರಿಸ್ತಶಕ 930 ಇದರ ಕಾಲ. ಕವಿ ರಾಜರಾಜ ಅನ್ನುವಂಥ ಒಬ್ಬ ಬ್ರಾಹ್ಮಣ ಕವಿ ಇದನ್ನು ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ. ಈ ಕನ್ನಡ ಶಾಸನ ಸಾಹಿತ್ಯದಲ್ಲಿ ಸುದೀರ್ಘ ಚಂಪು ಶೈಲಿ ಇದರಲ್ಲಿ ಪ್ರಥಮವಾಗಿ ಬಳಕೆ ಆಗಿರೋದನ್ನ ನೋಡ್ಬೋದಾಗಿದೆ. ಇದಿಷ್ಟು ಈ ಶಾಸನದ ವಿಷಯ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಶಾಸನದ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.